ಹೆಣ್ಮಗಳಿಗೆ 41 ವರ್ಷ ಆಗಿತ್ತು. ಗಂಡನ ಕಾಟ ತಾಳಲಾರದೆ ಏಕಾಏಕಿ ತವರು ಮನೆಗೆ ಹೊರಟು ಬಂದಿದ್ಲು. ಇನ್ನೇನು ಮನೆ ಮುಟ್ಟಬೇಕು ಅನ್ನೋ ಹೊತ್ತಲ್ಲಿ ಕಿರಾತಕರು ಅಟ್ಟಹಾಸ ಮೆರೆದಿದ್ದಾರೆ. ಹೆಣ್ಮಗಳ ಮೇಲೆ 10 ಮಂದಿ ಗ್ಯಾಂಗ್ ರೇಪ್ ಮಾಡಿದ್ದಾರೆ. ಎಲ್ಲ ರೀತಿಯಿಂದ ಈ ತನಿಖೆಯನ್ನು ನಾವು ಕೈಗೊಂಡಿದ್ದೇವೆ. ಸದ್ಯಕ್ಕೆ 10 ಜನ ಆರೋಪಿತರನ್ನ ಗಸ್ತಿಗೆ ಮಾಡ್ಕೊಂಡು ತವರು ಮನೆಗೆ ಹೊರಟಿದ್ದ ಮಹಿಳೆ ಮೇಲೆ ಗ್ಯಾಂಗ್ ರೇಪ್, 10 ಮಂದಿಯ ಅಟ್ಟಹಾಸ, ಕಗ್ಗತ್ತಲ ರಾತ್ರಿ ಅತ್ಯಾಚಾರ. ಸರ್ಕಾರ ಅದೆಂಥದ್ದೇ ಕಾನೂನು ತರಲಿ, ಪೊಲೀಸರು ಅದೆಷ್ಟೇ ಎಚ್ಚರಿಕೆಯ ಪಾಠ ಮಾಡಲಿ, ಆದರೆ ಈ ಕಾಮುಕರ ಸಂತತಿ ಮಾತ್ರ ಕಮ್ಮಿ ಆಗ್ತಿಲ್ಲ. ಕಂಡೋರ್ ಮನೆಯ ಹೆಣ್ಮಕ್ಕಳನ್ನ ಹುರಿದು ಮುಕ್ಕೋರಿಗೆ ಬುದ್ಧಿ ಬರ್ತಿಲ್ಲ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನಲ್ಲಿ ನಡೆದ ಘಟನೆ ಇಡೀ ಜಿಲ್ಲೆಯ ಜನರನ್ನ ಬೆಚ್ಚಿ ಬೀಳಿಸಿದೆ. ತವರು ಮನೆಗೆ ಹೊರಟಿದ್ದ ಹೆಣ್ಮಗಳನ್ನ 10 ಮಂದಿ ಸೇರ್ಕೊಂಡು ಹುರಿದು ಮುಕ್ಕಿದ್ದಾರೆ. ಹೆಣ್ಮಗಳ ಪಾಲಿಗೆ ಗಂಡನೇ ವಿಲನ್ ಆಗಿದ್ದ. ಯಾಕಂದ್ರೆ ಕುಡಿತದ ದಾಸನಾಗಿದ್ದವ ಕೊಡಬಾರದ ಕಾಟ ಕೊಡ್ತಿದ್ದ. ಎಷ್ಟೇ ಕಣ್ಣೀರಿಟ್ರೂ ಗಂಡನ ಕುಡಿತದ ಹುಚ್ಚು ಹೋಗಿರಲಿಲ್ಲ. ಹೀಗಾಗಿ ಇದೇ ತಿಂಗಳ 3ನೇ ತಾರೀಕು ಗಂಡನ ಜೊತೆ ಜಗಳ ಮಾಡಿಕೊಂಡು ತವರು ಮನೆಗೆ ಹೊರಟಿದ್ಲು. ನಡೆದುಕೊಂಡು ಬಂದಿದ್ದರಿಂದ ತವರೂರಿಗೆ ಬರೋದ್ರೊಳಗೆ ಸಂಜೆ 7:30 ಆಗಿತ್ತು. ಒಬ್ಬಳೇ ನಡ್ಕೊಂಡು ಬಂದಿದ್ದರಿಂದ ತುಂಬಾ ಸುಸ್ತಾಗಿದ್ದಳು. ಹೆಜ್ಜೆ ಇಡೋದಕ್ಕೂ ಆಗದೆ ನಿತ್ರಾಣಗೊಂಡಿದ್ದಳು. ಈ ವೇಳೆ ಎಂಟ್ರಿ ಕೊಟ್ಟ ತಮ್ಮೂರಿನ ಯುವಕ ಉಪಚರಿಸೋ ನಾಟಕವಾಡಿದ್ದ. ಕೂಲ್ ಡ್ರಿಂಕ್ಸ್ ತಂದುಕೊಟ್ಟು ಬಣ್ಣ ಬಣ್ಣದ ಮಾತಾಡಿದ್ದಾನೆ. ಸುಸ್ತಾಗಿದ್ದ ಹೆಣ್ಮಗಳು ಕೂಲ್ ಡ್ರಿಂಕ್ಸ್ ಕುಡಿಯುತ್ತಿದ್ದಂತೆ ನಿದ್ದೆ ಬರುವುದಕ್ಕೆ ಶುರುವಾಗಿದೆ. ಇದನ್ನೇ ಕಾಯ್ತಿದ್ದವರು ನಿಮ್ಮನೆಗೆ ಬಿಟ್ಟು ಬರ್ತೀವಿ ಬನ್ನಿ ಅಂತ ಕರ್ಕೊಂಡು ಹೋಗಿದ್ದಾರೆ. ಹೆಣ್ಮಗಳು ಪ್ರಜ್ಞೆ ತಪ್ಪುತ್ತಿದ್ದಂತೆ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದಿದ್ದಾರೆ. ಈ ವೇಳೆ 8 ಜನರ ಟೀಮ್ ರೆಡಿಯಾಗಿ ಬಂದಿತ್ತು. ಹೆಣ್ಮಗಳನ್ನ ನೋಡುತ್ತಿದ್ದಂತೆ ರಣರಾಕ್ಷಸರಾಗಿದ್ದಾರೆ. ಬೆಳಗ್ಗಿನ ಜಾವದವರೆಗೂ ಸಾಮೂಹಿಕ ಅತ್ಯಾಚಾರ ಮಾಡಿದ್ದಾರೆ. ಅಲ್ಲದೆ ತಮ್ಮ ಪಾಪದ ಕೃತ್ಯವನ್ನ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿಕೊಂಡು ವಿಕೃತಾನಂದ ಅನುಭವಿಸಿದ್ರು. ಬೆಳಗ್ಗಿನ ಜಾವ ಹೆಣ್ಮಗಳಿಗೆ ಎಚ್ಚರ ಆಗ್ತಿದ್ದಂತೆ ಜೀವವೇ ಹೋದಂತಾಗಿತ್ತು. ಕಣ್ಣೀರಿಡುತ್ತಾ ತವರು ಮನೆ ಸೇರ್ಕೊಂಡವಳು ಯಾರ ಮುಂದೆಯೂ ತನಗಾದ ಸ್ಥಿತಿಯನ್ನ ಹೇಳಿಕೊಂಡಿರಲಿಲ್ಲ. ವಿಡಿಯೋದಿಂದ ಬಯಲಾಯಿತು ಅತ್ಯಾಚಾರದ ದುಷ್ಕೃತ್ಯ. ಕಿರಾತಕರು ಅಟ್ಟಹಾಸ ಮೆರೆದು 3-4 ದಿನ ಆದರೂ ಈ ವಿಷಯ ಯಾರಿಗೂ ಗೊತ್ತಿರಲಿಲ್ಲ. ಯಾವಾಗ ಅತ್ಯಾಚಾರದ ವಿಡಿಯೋ ಹಾಗೂ ಫೋಟೋಗಳು ಹೊರಬಿದ್ವೋ ಊರು ತುಂಬ ಸುದ್ದಿಯಾಗಿದೆ. ಹೀಗಾಗಿ ಸಂತ್ರಸ್ತೆಯ ಸಂಬಂಧಿಕರು ಚನ್ನಗಿರಿ ತಾಲೂಕಿನ ಬಸವಪಟ್ಟಣ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡ ಖಾಕಿ ಪಡೆ ಓರ್ವ ಅಪ್ರಾಪ್ತನನ್ನು ಸೇರಿಸಿ 10 ಮಂದಿಯನ್ನ ಲಾಕ್ ಮಾಡಿದ್ದಾರೆ. ಯಾವಾಗ ಆರೋಪಿಗಳ ಕೈಗೆ ಕೋಳ ಬಿತ್ತೋ ಹೆತ್ತವರು ಓಡೋಡಿ ಬಂದಿದ್ದಾರೆ. ನಮ್ಮ ಮಕ್ಕಳು ಯಾವುದೇ ತಪ್ಪು ಮಾಡಿಲ್ಲ ಅಂತ ಪೊಲೀಸ್ ಠಾಣೆ ಮುಂದೆ ಕಣ್ಣೀರು ಸುರಿಸಿದ್ದಾರೆ. ಏನು ತಪ್ಪಲ್ಲ, ಬೇಕಂತ ನನ್ನ ಮಗನ ಮೇಲೆ ಕೇಸ್ ಹಾಕಿ ಮಾಡಿದ್ದಾರೆ ಸ್ವಾಮಿ. ನನ್ನ ಮಗ ಟ್ಯಾಕ್ರಿ ಹೊಡ್ತಿದ್ದ ರೈತರ ಕೆಲಸ. ಎಲ್ಲ ಆರೋಪಿತರನ್ನು ನಾವು ವಶಕ್ಕೆ ಪಡೆದು ತೀವ್ರತರವಾಗಿ ವಿಚಾರಣೆ ಮಾಡಿ ಕೃತ್ಯಕ್ಕೆ ಸಂಬಂಧಪಟ್ಟಂತ ಎಲ್ಲ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕುವ ಜೊತೆಗೆ ಎಲ್ಲ ರೀತಿಯಿಂದ ಈ ತನಿಖೆಯನ್ನು ನಾವು ಕೈಗೊಂಡಿದ್ದೇವೆ. ಸದ್ಯಕ್ಕೆ 10 ಜನ ಆರೋಪಿತರನ್ನ ದಸ್ತಗಿರಿ ಮಾಡ್ಕೊಂಡು ಕ್ರಮ ಕೈಗೊಂಡಿದ್ದೇವೆ. ಸಂತ್ರಸ್ತ ಹೆಣ್ಮಗಳಿಗೆ ವೈದ್ಯಕೀಯ ಪರೀಕ್ಷೆ ನಡೆಸಿರೋ ಪೊಲೀಸರು ರಹಸ್ಯ ಸ್ಥಳದಲ್ಲಿರಿಸಿದ್ದಾರೆ. ದುರಂತ ಅಂದ್ರೆ ಕಾಮುಕರ ಗ್ಯಾಂಗ್ನಲ್ಲಿ ಅಪ್ರಾಪ್ತ ಇದ್ದ ಅನ್ನೋದೇ ಆಘಾತಕಾರಿ ವಿಷಯ. ಹೆಣ್ಣನ್ನ ಭೋಗದ ವಸ್ತುವಿನಂತೆ ನೋಡೋ ಇಂಥವರಿಗೆ ತಕ್ಕ ಶಾಸ್ತಿ ಆಗಬೇಕಿದೆ. ಸಂಜಯ್, ನ್ಯೂಸ್ 18, ದಾವಣಗೆರೆ.